ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಇವತ್ತು ನಾವು ಯಲ್ಲಾಪುರದಿಂದ ಒಂದು 30 ಕಿಲೋಮೀಟರ್ ದೂರ ಇರುವಂತ ಒಂದು ಕಾನೂರ್ ಫಾಲ್ಸ್ ಅನ್ನೋ ಒಂದು ಫಾಲ್ಸಿಗೆ ಬಂದಿದ್ದೀವಿ. ಈ ಫಾಲ್ಸಿಗೆ ಹೋಗ್ಬೇಕಂದ್ರೆ ಫಸ್ಟ್ ನೀವು ಆಫ್ ರೋಡ್ ನ ಮಾಡಬೇಕು. ಅದಾದ್ಮೇಲೆ ಟ್ರಕ್ಕಿಂಗ್ ನ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಫಾಲ್ಸ್ ಸಿಗತ್ತೆ. ಅದು ಹೇಗಿದೆ ಏನು ಅಂತ ನೋಡೋಣ ಬರ್ರಿ. ಟೀಮ್ ಶರ್ಕೆ ಅಂತ ಹೇಳಿ. ಯಾವ್ದು ಕಾಲೇಜ್ ಮುಂದೊಂದು ಹೋಗ್ಬೇಡ, ಅಲ್ಲೇ ಪ್ರಿನ್ಸಿಪಲ್ ಬಂದ್ರು ಅನ್ಕೋಬಿಡೋರು. ನಮ್ ಗೀತೇಶ್ ಕುಮಟಾಕರ್ ಯಾವಾಗ ರಿಚ್ ಕಿಡ್, ಮಳೆಗೊಂದ್ ಸ್ಪೆಕ್ಟು, ಬಿಸಿಲಿಗೊಂದ್ ಸ್ಪೆಕ್ಟು, ಚಳಿಗೊಂದ್ ಸ್ಪೆಕ್ಟು, ಕಣ್ಣು ಕಾಣೋಕೊಂದ್ ಸ್ಪೆಕ್ಟು, ಕಣ್ಣು ಕಾಣದೆ ಇರೋಕೊಂದ್ ಸ್ಪೆಕ್ಟು. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನಿಸ್ತದ. ಅವ್ರು ಹೇಳಿದ್ರು ಹಿಂಗೆ ತಮ್ಮ ಜನರು ಕಾಯಿಸೋದಿದ್ರಲ್ಲಿ ವ್ಯಾಲ್ಯೂ ಕೊಡೋದು ಕಲ್ತಿಲ್ಲ ಜನರಿಗೆ. ಜನರಿಂದ ನಾವು, ನಮ್ಮಿಂದ ಜನ ಅಂತ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಪಾಪ ನಮ್ಮ ಸಲುವಾಗಿ 1 ತಾಸಿಂದ ಕಾಯ್ತಿದ್ದಾರೆ. ಅದ್ರ ಸಲುವಾಗಿ ಅವ್ರ ಮುಖದ ಮುಂದೆ ಕ್ಯಾಮ್ರಾ ಹಿಡಿದು ಬಿಡ್ತೀನಿ, ಇಲ್ಲ ಅಂದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ ನಮಗೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನೋಡ್ರಿ ಇಲ್ಲಿ ಕಾಯ್ತಾ ಇದ್ದಾರೆ. ನಾವೀಗ ಯಲ್ಲಾಪುರ ಬಂದು ತಲುಪಿದೀವಿ. ನಾವೀಗ ಹೋಗ್ತಿರೋಂಥ ಜಾಗ ಬಂದು ಇಲ್ಲಿಂದ ಕಾರವಾರ ರೂಟಿಗೆ ಹೋಗ್ಬೇಕು. ಅಲ್ಲಿಂದ ಮುಂದಿನ ರೂಟ್ನ ತೋರಿಸ್ತೀವಿ. ಬರೀ ಕನ್ನೂರು ಫಾಲ್ಸ್ ಹೆಂಗೆ? ಕನ್ನೂರು ಫಾಲ್ಸ್ ಹೋದ್ರೆ ಶಿಗುರು ಭಾಳ ನೀವು ನಮ್ಮವ್ರಂತ ಹೇಳ್ತಾರೆ ನಿಮ್ಗೆ. ನಾವು ಬೇರೆಯವ್ರಿಗೆ ಇದು ಮಾಡೋದಿಲ್ಲ. ಯಾಕಂದ್ರೆ ಆ ಪ್ಲೇಸ್ ಹಂಗೆ ಉಂಟದು. ಅದು ಹಿಂಗೆ ನೋಡೋದು ಸ್ವಲ್ಪ ಹಿಂಗೆ ನೋಡು. ಅದ್ಯಾಕೆ ಹಿಂಗೆ ನೋಡ್ತೀಯ? ಪ್ಲೇಸು ರೆಡಿ ಉಂಟಂತೆ. ಅವ್ರು ಎದುರಿಸಿದ್ರು. ನಮ್ಮ ಬೀಚಿಗೆ ಹೋಗೋಕೆ ರೆಡಿ ಇಲ್ಲ, ವಾಪಸ್ ಹೊಂಟಾನೀಗ. ಅಣ್ಣ ಇಲ್ಲಿ ಚಿನ್ನಾಪುರ ಹೆಂಗೆ? ಚಿನ್ನಾಪುರ ಹೆಂಗೆ? ಲೋ ಏನ್ಲ ಇವನು ಆಡಿದ್ದಾಡು ಕಿಸ್ಪಾಯ್ದಾಸ ಅಂತ ಅದನ್ನೇ ಹೇಳ್ತಾವನಲ್ಲ. ಈಗ ನಾವು ಚಿನ್ನಾಪುರ ಬಂದು ತಲುಪಿದ್ದೀವಿ. ಕಾರವಾರ ಇದೆ ರೂಟ. ಎಲ್ಲ ಹೊರಟಾರೆ, ಅವ್ರಿಗೆ ನಾವು ಹೊರಟಾರೆ. ಆದ್ರೆ ರೋಡ್ ನಮಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ರನ್ನಿಂಗ್ ಸ್ಟಾರ್ ಕಷ್ಟ ಆಯ್ತು ನಿಂಗೆ. ಈಸ್ಪೆಕ್ಟ್ ಹಾಕೇನೆ, ಈಗ ಕಷ್ಟ ಐತಿ. ಪ್ಲೀಸ್ ಅಲ್ಲ, ಅದು ಮತ್ತೆ ಅವಾಗಿಂದ ಹಾಕೊಳ್ಳಲ್ಲಿ ಕಣ್ಣೇ ಕಾಣಿಸಲ್ಲ ಮರ. ನಾವು ಫಾಲ್ಸ್ ಡೆಡ್ಲಿ ಅಂತ ಅನ್ಕೊಂಡಿದ್ರು. ಇವ್ನು ಸೆಟ್ ನೋಡ್ತಿದ್ರೆ ನಂಗೆ ರೈಡಿಂಗೇ ಡೆಡ್ಲಿ ಅನಿಸ್ತು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಇಲ್ಲಿ ರೈಟ್ ಸೈಡ್ ನಿಮ್ಗೆ ಕನ್ನೂರ್ ಫಾಲ್ಸ್ ಅಂತ ಒಂದು ಬೋರ್ಡ್ ಸಿಗುತ್ತೆ. ಆಫ್ ರೋಡ್ ಸ್ಟಾರ್ಟ್ ಆಯ್ತು. ನಮಗೆ ರೂಟ್ ಗೊತ್ತಾಗ್ತಿಲ್ಲ, ಅದ್ರ ಸಲುವಾಗಿ ಇಲ್ಲೊಂದು ಮನೆ ಉಂಟು, ಅವ್ರ ಹತ್ರ ಕೇಳುವ ಅಂತೇಳಿ ನಿಲ್ಸಿವಿ ಗಾಡಿನ. ಕಾನೂರ್ ಫಾಲ್ಸ್ ಅಲ್ಲಿ ಅಂಗನವಾಡಿಗಿಂತ ಸ್ವಲ್ಪ ಕೆಳಗೆ ಮಾತ್ರ ಧಾರವಾಡ ಹೋಗೋದಲ್ಲ. ಅಲ್ಲಿ ಅಂಗನವಾಡಿ ನೋಡಲಿಲ್ಲ, 2 ರೋಡ್ ಪಾಲ ಆಯ್ತು. ಆ ರೋಡಲ್ಲಿ ಹೋಗ್ಬೇಕು. ಈ ಕಡೆ ನಾವು ದಾರಿನ ತಪ್ಪಿಸ್ಕೊಂಡು ಇವಾಗ ಇಲ್ಲಿಂದ ವಾಪಸ್ ಹೋಗಿ ಅಲ್ಲಿಂದ ರೈಟಿಗೆ ಹೋಗ್ಬೇಕಂತೆ. ಕಾನ್ಫಿಡೆನ್ಸ್ ಅಲ್ಲಿ ಬಂದ್ರಲ್ಲ ದಾರಿ ತಪ್ಪಿ. ಇವಾಗ ನಮಗಿದು ಎಲ್ಲಿ ರೂಟ್ ಅನ್ನೋದೇ ಗೊತ್ತಾಗ್ತಿಲ್ಲ. ಎಂತ ಕೇಂದ್ರದಲ್ಲಿ 1 ವಾರಕ್ಕೆ 6 ದಿನ, 5 ದಿನ, 4 ದಿನ, 2 ದಿನ ಚಿಕ್ಕಿ ಹಾಲು ಬಿಸ್ಕೆಟ್ ಮಾಡ್ತಾರೆ. ಬಂದಾಗಿ ದಿನ ಬಂದಲ್ಲ. ಈಗ ಯಾವಾಗ ಓಪನ್ ಇರ್ತದೆ ನೋಡಿ ಬರೋನೇನ. ಇದು ಅಂಗನವಾಡಿ ಎದುರುಗಡೆ ರೋಡು. ಇದು ಅಲ್ಲ ಅಂತೆ. ಇಲ್ಲಿ ಅರ್ಧ ಮನೆಗೆ ಬಂದ್ಬಿಟ್ಟೇವ್ ನಾವು. ಕೆಲವೊಂದ್ಸಲ ಹೋಗೋ ದಾರಿಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗ್ತದಂತೆ. ಹಂಗೆ ನೀವು ಇಷ್ಟ ಆಗಿದ್ದ ದಾರಿಯೆಲ್ಲ ಹೋದ್ರೆ ನಮ್ ಥರನೇ ದಾರಿ ತಪ್ಪಿಸ್ಕೊಳ್ತೀರಿ. ನಾವೇ ದಾರಿ ತಪ್ಪಿ ಅವಾಗಿಂದ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಿದೀವಿ. ಅಂತದ್ರಲ್ಲಿ ಮತ್ತೊಂದು 4 ಜನಕ್ಕೆ ದಾರಿ ತೋರ್ಸಕ್ ಹೋಗ್ತಿದೀವಿ ನಾವೇ. ಮಾತೇ ಇಲ್ಲ. ನಾವೇನು ಆಗ್ತಿದ್ದೇವೆ
ನಾವು ಫಾಲ್ಸ್ ಹತ್ರ ಬಂದು ಮುಟ್ಟಿದ್ದೀವಿ. ಅವರೆಲ್ಲ ಹೆಚ್ಚು ಕಡಿಮೆ ಅರ್ಧ ಫಾಲ್ಸ್ ಮುಟ್ಟಾಯ್ತು. ನಾವಿಂದು ರೋಡ್ ದಾಟೋಕಾಗ್ದೇನೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಗೈಡ್ ಅದೊಂದು ಕಾರಿಂದ ಹಿಂದೆ ಬಂದ್ವಿ, ಅದು ತಪ್ಪಿಸ್ಕೊಂಡು ಅದ್ ಮೇಲೆ ಹೊತ್ಬಿಟ್ರೆ ನಾವು ಹತ್ತಿದ್ವಿ. ಹೌದು, ಕಾರಿಂದನೇ ಮಿಸ್ ಆಗಿದ್ದು, ಅದರಿಂದನೇ ಮಿಸ್ ಆಗಿದ್ದು. ಇಲ್ಲ, ಕಾರಿಂದ ಬಂದ್ಮೇಲೆ ನಾವು ಎದೊಟ್ಟಾಗಿದ್ದವ್ರು ಅಪ್ಪ ಹತ್ತಿದ್ರು, ನಾನು ಅಪ್ಪ ಹತ್ತದೆ. ಕಾರ್ ಒಳಗಡೆ ಹುಡುಗಿರಿದ್ರಲ್ಲ 4 ಜನ ಇದ್ರು ನೋಡ್ರಿ. ಕಾರ್ ಹುಡುಗಿರಿಂದ ಹೋದ್ರೆ ಯಾವತ್ತೂ ದಾರಿ ತಪ್ಪೋದೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇವಾಗ ನಾವು ಒಂದು ದಟ್ಟವಾದಂತ ಕಾಡು ಒಳಗಡೆ ನುಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್? ನಾನೇ ಹಾಕಿಲ್ಲ, ಹತ್ರ ಇದೆಯಾ? ಹತ್ರ ಇದೆ. ಹಾಯ್ ಹಾಯ್ ಹಾಯ್. ಹೌದು, ಟೀಮ್ ಶರ್ಕಿ ಅಂತ ಹೇಳಿ, ಟೀಮ್ ಶರ್ಕಿ. ಹ್ಯಾಪಿ ಜರ್ನಿ ಬ್ರೋ. ಅವ್ರನ್ನ ಮಾತಾಡ್ಸಿ ನಮ್ಮವ್ರು ತಪ್ಪೋದ್ರು. ಈಗ ಕಾಡಿನಲ್ಲಿ ಕಳೆದು ಹೋಗಿರುವಂತ ಮಕ್ಕಳು ನಾವು. ನೋಡ್ತಿರ್ಬೋದು ಕಾಡು ಹೇಗುಂಟಂತೇಳಿ. ಇದು ಮಾತ್ರ ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಇದು. ಯಾಕಂದ್ರೆ ಸುತ್ತಲೂ ಕಾಡೇ ಕಾಣಿಸ್ತದೆ ಬಿಟ್ರೆ ನಿಮ್ಗೆ ಮತ್ತೇನೂ ಕಾಣಿಸೋದಿಲ್ಲ. ಅಲ್ಲ, ಕಾಡಲ್ಲಿ ಇದ್ಮೇಲೆ ಕಾಡೇ ಕಾಣಿಸ್ತದೆ ಅಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಳೆಯಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಸಲುವಾಗಿ ಗೀತೇಶ್ ಕುಮಟಾಕರ್ ಹೊಸ ರೈನ್ ಕೋಟ್ನ ಕೂಡ ತಗೊಂಡಿದ್ದಾರೆ. ನಾನು ಹೊಸ ರೈನ್ ಕೋಟ್ ತಗೊಂಡಿದ್ದೆ 4 ವರ್ಷದ ಹಿಂದೆ. ಕರೆಕ್ಟ್ ಈ ಮಳೆಗಾಲಕ್ಕೆ ಇದು 4ನೇ ವರ್ಷ. ಇನ್ನೊಂದು ವರ್ಷ ಹಾಕಿಬಿಟ್ರೆ ಗೌರ್ಮೆಂಟ್ನವ್ರು ನನಗೆ ಪಂಚವಾರ್ಷಿಕ ಯೋಜನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೊಳ್ತಾರೆ. ಫಸ್ಟ್ ಸ್ಟಾರ್ಟ್ ಮಾಡೋರಲ್ಲ ನಾವು ಜರ್ನಿ. ಇನ್ಮೇಲೆ ನಡೆದು ರೆಡಿ ಆಗ್ತದೆ ಬಾಡಿ. ಈ ಬಾಡಿ ರೆಡಿ ಆಗೋದು ಕಷ್ಟ ಉಂಟಾ? ಈ ವರ್ಷ ರೆಡಿ ಆಗೋಣ. 1 ಕಿಲೋಮೀಟರ್ ಒಳಗೆ 3 ಕಿಲೋಮೀಟರ್ ನಡ್ಕೊ ಬಂದ್ರು, ಇನ್ನೂ ಫಾಲ್ಸ್ ಸಿಕ್ತಿಲ್ಲ. ಯಾವಾಗೂ ಇಂಥ ಜಾಗಕ್ಕೆಲ್ಲ ಬಂದಾಗ ಹೆದರಬಾರ್ದು. ನೋಡು, ಯಾವಾಗಿಂತ ಜಾಗಕ್ಕೆಲ್ಲ ಬಂದಾಗ ಹೆದರ್ಬಾರ್ದಣ, ಧೈರ್ಯವಾಗಿ ಮುನ್ನುಗ್ಬೇಕು. ನೋಡು ಹೆಂಗೆ ಅದನ್ನಂತ ಹೆದರ್ಕೊಂಡು ಹೇಳ್ತಿದ್ದೆ. ಹೌದಲ್ಲೇ. ಇವ್ನ್ ಯಾರಲ್ಲೇ ಕೆಂಬ್ರಾಜ? ಅವರು ಒಂದಿಷ್ಟು ಜನ ಹುಬ್ಳಿಯವರೇ ಸಿಕ್ಕಿದ್ರು. ಹುಬ್ಳಿಯವರೇ ಸಿಕ್ಕಿದ್ರು. ನೀವು ಭಾರಿ ಟ್ರಿಪ್ ಮಾಡ್ತಾರೆ ಅನ್ಸ್ತದಲ್ಲ. ಹೋಗ್ತಿರೋ ದಾರಿ ನೋಡ್ರಿ. ನೋಡಿಲ್ಲ ಒಂದ್ಸಲ ತಡಿಯಲೆ ನಂಗೆ ಇಳಿಲಿಕ್ಕೆ ನಿಂಗೆ ಮಾಡ್ತೇ. ಹೌದು, ನಮ್ಮ ಹತ್ರ ಸದ್ಯ ಆಗು ಇವನೇ ನಿನ್ ಚಪ್ಪಲಿ ಸರಿ ಇಲ್ಲ ಅಲ್ಲೇ. ಇಂಥ ಚಪ್ಪಲಿ ಬಗ್ಗೆ ಮಾತಾಡಬೇಡ. 1 ವರ್ಷದಿಂದ ಎಷ್ಟು ಟ್ರಿಪ್ ಮಾಡೋದ ಕೇಳಿ ಚಪ್ಪಲಿ. ಅದೇ ಎಷ್ಟಲ್ಲಿ ಬಿದ್ದು ಹೇಳು. ಇದನ್ನ ಯಾರಿಗೂ ಹೇಳ್ಬೇಡಿ. ಹಿಡ್ಕೊಂಡು ನಿನ್ನ ವೇಟಿಗೆ ಅದು ಹೊರತು ಬೀಳ್ತದಲ್ಲಿ. ಬರ್ಬೇಕಿತ್ತಲ್ಲೇ ಹೌದಲ್ಲೇ. ಅದು ಮುಂದುಂಟು ಬಾ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಕೊನೆಗೂ ನಾವು ಸೇರ್ಬೇಕಾದಂತ ಜಾಗನ ಬಂದು ತಲುಪಿದ್ದೀವಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ. ಈ ಪ್ಲೇಸು ತುಂಬಾನೇ ಡೆಡ್ಲಿ ಉಂಟು. ನೀವೇನಾದರೂ ಆ ತುದಿಲೆಲ್ಲ ನಿಂತು ಫೋಟೋ ಗೀಟೋ ತಗೊಳಕ್ ಹೋಗ್ತೀರಾ ಅಂದರೆ ಪರ್ಮನೆಂಟ್ ಫೋಟೋ ಫ್ರೇಮೇ ಆಗ್ಬಿಡ್ತೀರಾ. ನನ್ನ ಮೊಬೈಲ್ನೇ ಪಣಕ್ಕಿಟ್ಟು ನಿಮಗೋಸ್ಕರ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿರಿ.
ಬಟ್ಟೆ ತೆಗೆಯುವ ಸರಳ ವಿಧಾನ. ಪ್ಲೇಸ್ ನೋಡೋದಕ್ಕೆ ಅಂತ ಬಂದಾಗ ಎಷ್ಟು ಕಷ್ಟ ಇತ್ತು ದಾರಿ ಎಲ್ಲ, ಅದು ಇವಾಗ ನೋಡಿದಾಗ ಎಷ್ಟು ಖುಷಿ ಅನಿಸ್ತು, ಅಷ್ಟು ಡೇಂಜರಸ್ ಕೂಡ ಇದೆ. ಜೋರಾದ ಮಳೆಯಲ್ಲಿ ನೆನೆಯುತ್ತಿರುವಂತಹ ಕಿಂಚರ್ಕಿ ಯುವಕರು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲು ಹೊಡಿರಿ. ನಾವೀಗ ಈ ಜಾಗನ ನೋಡ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಹೊಡಿರಿ. ಬಾಯ್.